ವೀಕ್ಷಕರೇ ನಮಸ್ಕಾರ. ಹಣ ಇಲ್ಲದವನ ಬದುಕು ಹೆಣಕ್ಕಿಂತ ಕಡೆ ಅನ್ನೋ ಮಾತಿದೆ. ಹೌದು, ಇದು ಕಲಿಯುಗ. ಇಲ್ಲಿ ದುಡ್ಡಿದ್ದರೆ ದುನಿಯಾ, ಇಲ್ಲ ಅಂದ್ರೆ ಎಲ್ಲವೂ ಶೂನ್ಯ. 10 ರೂಪಾಯಿಗೂ ಮನುಷ್ಯತ್ವ ಸಾಯೋ ಕಾಲ ಇದು. ಸ್ವಂತ ಅಣ್ಣ ತಮ್ಮಂದಿರೇ ಆಸ್ತಿಗಾಗಿ ಕತ್ತಿ ಮಸೆಯುತ್ತಾರೆ ಅಂದರೆ ಈ ಕುರುಡು ಕಾಂಚಾಣ ಮನುಷ್ಯನನ್ನು ಯಾವ ಮಟ್ಟಕ್ಕೆ ಕುಡಿಸ್ತಾ ಇದೆ ನೋಡಿ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸೋದು ಇದೇ ಕಾಸಿಗಾಗಿ ಅಲ್ವಾ? ಆದರೆ ಎಷ್ಟೇ ದುಡ್ಡಿದ್ರೂ ಕೈಯಲ್ಲಿ ಬಿಡುಗಾಸು ನಿಲ್ತಿಲ್ಲ. ಬಂದ ದಾರಿ ಗೊತ್ತಿರುತ್ತೆ, ಖರ್ಚಾಗೋ ದಾರಿ ಗೊತ್ತೇ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಏನಾದರೂ ಇದ್ದರೆ ಅದಕ್ಕಿರುವ ಏಕೈಕ ಉತ್ತರ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲದೆ ಇರುವುದು. ಲಕ್ಷ್ಮಿ ಚಂಚಲೆ. ಆಕೆ ಒಲಿದರೆ ಭಿಕ್ಷುಕನು ಸಾಮ್ರಾಟನಾಗ್ತಾನೆ, ಆಕೆ ಮುನಿಸಿಕೊಂಡರೆ ಅರಮನೆಯಲ್ಲಿದ್ದವನು ಬೀದಿಗೆ ಬರ್ತಾನೆ. ಹಾಗಾದರೆ ಆ ತಾಯಿಯನ್ನು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನಿಲ್ಲಿಸಿಕೊಳ್ಳುವುದಾದರೂ ಹೇಗೆ? ಅದಕ್ಕಿಲ್ಲಿದೆ ನೋಡಿ ಸುವರ್ಣಾವಕಾಶ. ವರ್ಷಕ್ಕೊಮ್ಮೆ ಬರುವ ಈ ಅದ್ಭುತ ದಿನವೇ ಮಾರ್ಚ್ 3. ಹೌದು, ಇದೇ ಮಾರ್ಚ್ 3ರಂದು ಲಕ್ಷ್ಮೀ ಜಯಂತಿ, ಸಾಕ್ಷಾತ್ ಮಹಾಲಕ್ಷ್ಮಿ ಹುಟ್ಟಿದ ದಿನ. ಅಂದು ನೀವು ಮಾಡುವ ಈ ಚಿಕ್ಕ ಕೆಲಸ ನಿಮ್ಮ 7 ತಲೆಮಾರಿನ ದಾರಿದ್ರ್ಯವನ್ನು ಸುಟ್ಟು ಹಾಕುತ್ತೆ. ಅಷ್ಟಕ್ಕೂ ಒಂದು ಏನು ಮಾಡಬೇಕು? ವಿಡಿಯೋವನ್ನು ಪೂರ್ತಿ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಲಕ್ಷ್ಮಿ ಅಂದರೆ ಸುಮ್ಮನೆ ಅಲ್ಲ, ಆಕೆ ಸಂಪತ್ತು, ಸೌಭಾಗ್ಯ ಮತ್ತು ಸಮೃದ್ಧಿಯ ಒಡತಿ. ಆಕೆ ಹುಟ್ಟಿದ ದಿನವೇ ಈ ಫಾಲ್ಗುಣ ಪೂರ್ಣಿಮೆ. ಇದೇ ಮಾರ್ಚ್ 3ರಂದು ಬರ್ತಿರೋ ಈ ದಿನವನ್ನು ಹೋಳಿ ಹುಣ್ಣಿಮೆ ಅಂತಾನೂ ಕೂಡ ಕರೆಯಲಾಗುತ್ತೆ. ಆದರೆ ಇದರ ಹಿಂದಿರೋ ರೋಚಕ ಕಥೆ ಕೇಳಿದರೆ ಮೈ ಜುಮ್ಮನಂತೆ. ಒಮ್ಮೆ ದುರ್ವಾಸ ಮುನಿಗಳ ಕೋಪಕ್ಕೆ ತುತ್ತಾದ ಇಂದ್ರದೇವ ತನ್ನ ಐಶ್ವರ್ಯವನ್ನೆಲ್ಲ ಕಳೆದುಕೊಳ್ಳುತ್ತಾರೆ. ಸ್ವರ್ಗವೇ ಬಡವಾಗುತ್ತೆ, ದೇವತೆಗಳ ಶಕ್ತಿ ಕುಂದಿ ಹೋಗುತ್ತೆ. ಇದೇ ಸಮಯವನ್ನು ನೋಡಿ ಅಸುರರು ಸ್ವರ್ಗದ ಮೇಲೆ ದಾಳಿಯನ್ನು ಮಾಡ್ತಾರೆ. ಆಗ ದಿಕ್ಕೆಟ್ಟು ಹೋದ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣು ಹೇಳಿದ್ದೆ ಸಮುದ್ರ ಮಂಥನ. ಕ್ಷೀರಸಾಗರದಲ್ಲಿ ಅಡಗಿರುವ ಸಂಪತ್ತನ್ನು ಹೊರತೆಗೆಯುವುದಕ್ಕೆ ಅಸುರರು ಮತ್ತು ದೇವತೆಗಳು ಒಂದಾಗ್ತಾರೆ. ಆಗ ಮಂದರ ಪರ್ವತವನ್ನು ಕಡಗೋಲು ಮಾಡಿ ವಾಸುಕಿ ಹಾವನ್ನು ಹಗ್ಗವನ್ನಾಗಿ ಮಾಡಿ ಸಮುದ್ರವನ್ನು ಮತ್ತಿಸಲು ಶುರು ಮಾಡ್ತಾರೆ. ಆಗ ಹಾಲಾಹಲ ವಿಷ ಬರುತ್ತೆ, ಕಾಮಧೇನು ಬರುತ್ತೆ, ಕಲ್ಪವೃಕ್ಷ ಬರುತ್ತೆ. ಆದರೆ ಎಲ್ಲರೂ ಕಾದದ್ದು ಮಾತೆ ಮಹಾಲಕ್ಷ್ಮಿಗಾಗಿ. ಅದು ಫಲ್ಗುಣ ಮಾಸದ ಹುಣ್ಣಿಮೆಯ ದಿನ. ಕ್ಷೀರಸಾಗರದಿಂದ ಕೋಟಿ ಸೂರ್ಯರ ಪ್ರಖರತೆಯೊಂದಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಉದಯಿಸ್ತಾಳೆ. ಆಕೆ ಬಂದ ಕೂಡಲೇ ಜಗತ್ತಿನ ಕತ್ತಲೆ ಸರಿದು ಹೋಗುತ್ತೆ, ದಾರಿದ್ರ್ಯ ದೂರವಾಗುತ್ತೆ. ಅಂದಿನಿಂದ ಈ ದಿನವನ್ನು ಲಕ್ಷ್ಮೀ ಜಯಂತಿ ಅಂತ ಆಚರಿಸಲಾಗ್ತಾ ಇದೆ. ವೀಕ್ಷಕರೇ, ಲಕ್ಷ್ಮಿಯನ್ನು ದಿನ ಪೂಜೆ ಮಾಡ್ತೀವಿ, ಆದರೂ ಕಷ್ಟ ತಪ್ಪಿಲ್ಲ ಅನ್ನೋರು ಈ ಮಾರ್ಚ್ 3ರಂದು ಈ ವಿಶೇಷವಾದ ಪೂಜೆಯನ್ನು ಮಾಡಿ ನೋಡಿ. ಯಾಕಂದರೆ ಇದು ಆಕೆಯ ಹುಟ್ಟಿದಬ್ಬ. ಈ ವಿಶೇಷ ಸಂದರ್ಭದಲ್ಲಿ ಪರಿಪರಿಯಾಗಿ ನಿರ್ವಹಿಸಿಕೊಂಡ ಮಗುವಿಗೆ ಯಾವುದೇ ತಾಯಿ ಇಲ್ಲ ಅನ್ನೋದಿಲ್ಲ. ಹಾಗಾದರೆ ಈ ವಿಶೇಷ ದಿನ ನೀವೇನು ಮಾಡಬೇಕು ಅಂತ ನೋಡಿದ್ರೆ, ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ 6ರಿಂದ 7 ಗಂಟೆ ಸಮಯದಲ್ಲಿ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡಿ. ಯಾಕಂದ್ರೆ ಲಕ್ಷ್ಮಿ ಬರೋದೇ ಹೊಸ್ತಿಲ ಮುಖಾಂತರ. ಹುಟ್ಟಿದ ಹಬ್ಬ ಅಂದರೆ ಸಿಹಿ ಇರಲೇಬೇಕಲ್ವಾ? ಅಂದು ತಾಯಿಗೆ ಹಾಲಿನ ಪಾಯಸ ಅಥವಾ ಸಕ್ಕರೆ ಪೊಂಗಲ್ ಮಾಡಿ ನೈವೇದ್ಯವನ್ನು ನೀಡಿ. ಹಾಲಿನಿಂದ ಬಂದವಳಿಗೆ ಹಾಲಿನ ಪದಾರ್ಥ ಅಂದರೆ ಪಂಚಪ್ರಾಣ. ಅತ್ಯಂತ ಮುಖ್ಯವಾದ ಇನ್ನೊಂದು ವಿಷಯವಿದೆ ವೀಕ್ಷಕರೇ. ಅಂದು ಸಾಧ್ಯವಾದರೆ ಒಂದು ಕಮಲದ ಹೂವನ್ನು ತಾಯಿಯ ಪಾದಕ್ಕರ್ಪಿಸಿ ಮತ್ತು ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ 108 ಬಾರಿ ಜಪವನ್ನು ಮಾಡಿ. ಜೊತೆಗೆ ನಿಮ್ಮ ಕೈಲಾದಷ್ಟು ಕನಿಷ್ಠ ಒಬ್ಬ ಮುತ್ತೈದೆಗಾದರೂ ಅರಿಶಿನ ಕುಂಕುಮ ಮತ್ತು ಬಳೆಯನ್ನು ಕೊಡಿ. ನೋಡಿ, ವರ್ಷದಲ್ಲಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ಅಂತ 4 ದಿನಗಳು ತುಂಬ ಮುಖ್ಯವಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ. ಒಂದು ದೀಪಾವಳಿ, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬ, ಮತ್ತೊಂದು ಶರತ್ ಪೂರ್ಣಿಮಾ. ಆದರೆ ಇವೆಲ್ಲಕ್ಕಿಂತ ಪವರ್ಫುಲ್ ಅಂದರೆ ಈ ಲಕ್ಷ್ಮೀ ಜಯಂತಿ. ಯಾರು ಈ ದಿನ ಮನಃಪೂರ್ವಕವಾಗಿ ಮಡಿ ನಿಷ್ಠೆಯಿಂದ ಬೇರೆಯವರಿಗೆ ಕೆಡಕು ಬಯಸದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿರುವ ದಾರಿದ್ರ್ಯ ದೋಷ, ಸಾಲದ ಬಾಧೆ ಎಲ್ಲವೂ ಕೂಡ ಕರಗಿ ಹೋಗುತ್ತೆ. ನೆನಪಿರಲಿ ವೀಕ್ಷಕರೇ, ಮಾರ್ಚ್ 3ನೇ ತಾರೀಖು ಮಂಗಳವಾರ ಈ ಅದ್ಭುತ ದಿನ ಬಂದಿದೆ. ಮಿಸ್ ಮಾಡ್ಕೋಬೇಡಿ. ನಿಮ್ಮ ಬದುಕು ಬಂಗಾರವಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಕಷ್ಟದಲ್ಲಿರೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.